ಲಾಂಗ್ ಹಿಡಿದು ಬಿಗ್ ಬಾಸ್ ಸ್ಪರ್ಧಿಗಳು ರೀಲ್ಸ್ ಮಾಡಿದ್ದಂತ ಹಿನ್ನೆಲೆಯಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳಿಬ್ಬರನ್ನ ವಶಕ್ಕೆ ಪಡೆದಿದ್ದಾರೆ. ಯಾರವರು? ವಿನಯ್ ಹಾಗೆ ರಜತ್ ಇಬ್ರು ಈಗ ಪೊಲೀಸರ ವಶಕ್ಕೆ ತೆಗೆದಿದ್ದಾರೆ. ಅದೇ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಅಕ್ರಮ ಶಸ್ತ್ರಾಸ್ತ್ರ ಕಾಯ್ದೆಯಡಿ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಇಬ್ಬರನ್ನು ವಶಕ್ಕೆ ಪಡೆದಿದ್ದಾರೆ ಬಸವೇಶ್ವರ ನಗರ ಠಾಣಾ ಪೊಲೀಸರು. ರೀಲ್ಸ್ ಮಾಡಿದ್ರಂತೆ ಇಬ್ರು, ಒಂದು ಲಾಂಗ್ ಅನ್ನ ಇಟ್ಕೊಂಡು ಆ ರೀಲ್ಸ್ ಸಂಬಂಧ ವಿಚಾರಣೆಗೆ ಹಾಜರಾಗುವಂತೆ ಬುಲಾವ್ ನೀಡಲಾಗಿತ್ತು. ನೋಡಿ, ನೋಡ್ತಾ ಇದೀವಲ್ಲ, ಒಂದು ಈ ಲಾಂಗ್ ಮಾದರಿಯ ಮಚ್ಚು ಹಿಡ್ಕೊಂಡು ಹೀಗೆ ರೀಲ್ಸ್ ಮಾಡಿದ್ರು. ಅಲ್ಲಿ ಇವರು ರಜತ್ ಇವ್ರ ಶರ್ಟಲ್ಲಿ ಬಹುಶಃ ಡಿ ಬಾಸ್ ಅಂತ ಬರ್ದಿದ್ದಾರೆ. ಪ್ಯಾಂಟಲ್ಲಿ ಈ ದರ್ಶನ್ ನಟನೆಯ ಎಲ್ಲ ಸಿನಿಮಾಗಳ ಹೆಸರಿತ್ತು ಅದರಲ್ಲಿ. ಅದಕ್ಕೆ ತಕ್ಕಂಗೆ ಕೈಯಲ್ಲಿ ಈ ರೀತಿಯಾಗಿ ಹಿಡ್ಕೊಂಡು ಓಡಾಡಿದ್ದಾರೆ. ಹಾಗಾಗಿ ಇಬ್ರು ಕೂಡ ಈಗ ವಶಕ್ಕೆ ಪಡೆದಿದ್ದಾರೆ ಅನ್ನುವಂಥ ಸಂಗತಿ ಗೊತ್ತಾಗ್ತಾ ಇದೆ. ವಿನಯ್ ಹಾಗೆ ರಜತ್ ಇಬ್ರು ಬಸವೇಶ್ವರ ನಗರ ಠಾಣಾ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅನ್ನೋಂಥದ್ದು ಗೊತ್ತಾಗ್ತಾ ಇದೆ. ಪ್ರಜ್ವಲ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಾಗೆ ಡೀಟೇಲ್ಸ್ ಕೊಡ್ತಾರೆ. ಪ್ರಜ್ವಲ್, ಏನು ಅಪ್ಡೇಟ್ಸ್ ಗೊತ್ತಾಗ್ತಾ ಇದೆ? ಬಹುಶಃ ಇದಕ್ಕೆ ಸಂಬಂಧಪಟ್ಟಾಗೆ ವಿಚಾರಣೆ ಕರಿಬೋದು ಅನ್ನುವಂಥದ್ದು ಇತ್ತು, ಬಟ್ ವಶಕ್ಕೆ ಪಡೆಯೋಷ್ಟು ಮುಂದಕ್ಕೆ ಹೋಗಿದೆ ಅಂತ ಅಂದ್ರೆ ಏನಾಗ್ತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ? ಮಲ್ದೇಶ್, FIR ದಾಖಲಾಗಿತ್ತು ಬೆಳಗ್ಗೆ. ಅಂದ್ರೆ ನಿನ್ನೆ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ನ ಒಬ್ರು PSI ಅವರು ಕೊಟ್ಟಿದ್ದಂತ ಸುಮೋಟೋ ದೂರಿನ ಅನ್ವಯವಾಗಿ FIR ದಾಖಲಾಗಿತ್ತು. FIR ನ ಅನ್ವಯವಾಗಿ ಇಬ್ಬರಿಗೂ ನೋಟಿಸ್ ಜಾರಿ ಮಾಡಿದ್ರು. ವಿನಯ್ ಗೌಡ ಬೆಳಗಿನ ವಿಚಾರಣೆಗೆ ಹಾಜರಾಗಿ ರೆಡಿ ಇದ್ರು. ರಜತ್ ಮಾತ್ರ ಹೊರಗಡೆ ಇದ್ರು. ಮತ್ತೆ ನಾನು ಶೂಟಿಂಗ್ ಅಲ್ಲಿ ಇದ್ದೀನಿ ಅಂತ ಸಬೂಬ್ ಹೇಳ್ತಿದ್ರು. ಆದ್ರೆ ಪೊಲೀಸರು ಗಂಭೀರವಾಗಿ ಸೆಕ್ಷನ್ಗಳಲ್ಲಿ ಕೇಸ್ ದಾಖಲಾಗಿರೋದ್ರಿಂದ ಹಾಜರಾಗ್ಲೇಬೇಕು ಅಂತ ಹೇಳಿ ಒಂದು ಕಟ್ಟುನಿಟ್ಟಾಗಿ ಹೇಳಿದ್ರು. ಹೀಗಾಗಿ ಇಬ್ರು ಹಾಜರಾಗಿದ್ದಾರೆ. ಬಸವೇಶ್ವರ ನಗರ ಪೊಲೀಸರು ಅವರು ಇಬ್ರನ್ನ ವಶಕ್ಕೆ ಪಡ್ಕೊಂಡು ವಿಚಾರಣೆ ಮಾಡ್ತಿದ್ದಾರೆ. ಅದು ವೆಪನ್ ಯಾವುದು, ಆ ಒಂದು ಮಚ್ಚಿನ ರೀತಿಯಲ್ಲಿರುವಂತದ್ದು ಎಷ್ಟು ಉದ್ದ ಎಷ್ಟು ಅಗಲ ಇದೆ, ಮತ್ತೆ ಅದು ಎಲ್ಲಿದೆ, ಅದು ಯಾರು ತಂದು ಕೊಟ್ಟಿದ್ದು, ಮತ್ತೆ ನೀವು ಶೂಟಿಂಗ್ ಮಾಡ್ಲಿಕ್ಕೆ ಪರ್ಮಿಷನ್ ತಗೊಂಡಿದ್ರ, ನಿಜವಾಗ್ಲೂ ಶೂಟಿಂಗ್ ಅಥವಾ ಉದ್ದೇಶ, ಯಾವ ಉದ್ದೇಶಕ್ಕೋಸ್ಕರ ಈ ಒಂದು ಮಾರಕ ಅಸ್ತ್ರಗಳನ್ನ ಇಟ್ಕೊಂಡು ನೀವು ವಿಡಿಯೋ ಮಾಡಿ ಹಾಕಿದ್ರಿ, ಇದರ ಇನ್ನಿರುವಂತ ಉದ್ದೇಶಗಳೇನು ಅನ್ನೋ ರೀತಿಯಲ್ಲಿ ಒಂದಷ್ಟು ಪ್ರಶ್ನಾವಳಿಗಳನ್ನ ಕೇಳ್ತಿದ್ದಾರೆ. ಕನ್ವಿನ್ಸಿಂಗ್ ಆದ್ರೆ ವಿಚಾರಣೆಯನ್ನ ಮಾಡಿ ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ ಆಗಿತ್ತು ಅನ್ನೋದಾಗಿದ್ರೆ ಅವ್ರನ್ನ ಸ್ಟೇಷನ್ ಅಲ್ಲಿ ವಿಚಾರಣೆ ಮಾಡಿ ವಾಪಸ್ ಕಳಿಸುವಂತ ಸಾಧ್ಯತೆಗಳಿದ್ದಾವೆ. ಅಕಸ್ಮಾತ್ ಪೊಲೀಸರಿಗೆ ಅವರ ಉತ್ತರಗಳು ಕನ್ವಿನ್ಸಿಂಗ್ ಆಗಿಲ್ಲ ಅಂದ್ರೆ ಅವ್ರನ್ನ ವಿರುದ್ಧ ಕಾನೂನು ಕ್ರಮಗಳನ್ನ ಜರುಗಿಸಬಹುದು, ಅರೆಸ್ಟ್ ಮಾಡಬಹುದು, ನ್ಯಾಯಾಲಯದ ಮುಂದೆ ಪ್ರೊಡ್ಯೂಸ್ ಮಾಡಬಹುದು. ಈ ಒಂದು ಸಾಧ್ಯತೆಗಳಿದ್ದಾವೆ. ಆದ್ರೆ ಸದ್ಯಕ್ಕೆ ಈಗ ವಶದಲ್ಲಿದ್ದಾರೆ, ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ. ಮಾತೇಶ್, ಥ್ಯಾಂಕ್ ಯು ಪ್ರಜ್ವಲ್.